ನಮಸ್ಕಾರ. ಇವತ್ತು ನನ್ನ ಮಗ ಅಮೋಘ ಹಾಗೂ ಕೀರ್ತನ ಅವ್ರದ್ದು ಮದುವೆ ರಿಸೆಪ್ಷನ್ ಇತ್ತು. ಈ ಒಂದು ಫಂಕ್ಷನನ್ನು ನಾವು ಹೆಗಡೆಯವ್ರ ಹತ್ರ ಈಗ ಒಂದು ಸುಮಾರು 6 ತಿಂಗಳ ಹಿಂದೆ ನಾವು ಅವ್ರನ್ನ ಭೇಟಿಯಾಗಿ ಅವ್ರ ಹತ್ರ ಫೋನ್ ಮೂಲಕ ಮತ್ತು ಪರ್ಸನಲ್ಲಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಎಲ್ಲ ಥರದ ನಮಗೆ ಒಂದು ಭರವಸೆ ಕೊಟ್ಟು ನಮಗೆ ಈ ಒಂದು ಫಂಕ್ಷನ್ ಹಾಲು ನಮಗೆ ಅದ್ರ ಬಗ್ಗೆ ಏನೂ ಮೊದಲು ಗೊತ್ತಿರಲಿಲ್ಲ. ಅವ್ರು ಹೇಳಿದ್ರು, ಸರ್ ಒಂದು ಸತಿ ನೋಡಿ ನೀವು ಒಂದು ಫಂಕ್ಷನ್ ಮಾಡಿ, ನೀವು ಇದ್ರ ಬಗ್ಗೆ ನಿಮಗೆ ಆಮೇಲೆ ಗೊತ್ತಾಗುತ್ತೆ, ನಮ್ಮ ಒಂದು ಸರ್ವಿಸ್ಸು, ಹಾಸ್ಪಿಟಾಲಿಟಿ ಮತ್ತು ಫುಡ್ಡು ಎಲ್ಲ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅವರು ಹೆಗಡೆಯವರ ಮಾತನ್ನು ನಂಬಿ ನಾವು ನಮ್ಮ ಮಗನ ರಿಸೆಪ್ಷನ್ ಇಲ್ಲಿ ಇಟ್ಕೊಂಡಿದ್ವಿ. ಹಾಗೆ ನಮ್ಮದೊಂದು ದೊಡ್ಡ ಕುಟುಂಬ. ನನ್ನ 6 ಜನ ಅಕ್ಕದಿಕ್ಕಳು, ತಂಗಿದಿಕ್ಕಳು, ಹಾಗೆ 3 ಜನ ಬ್ರದರ್ಸು. ಇವರೆಲ್ಲ ದೊಡ್ಡ ಕುಟುಂಬ. ಹಾಗೆ ನಮ್ಮ ಮನೆಯವರ ಹೆಂಡತಿಯವರ ಕುಟುಂಬವು ಸಹ 4 ಜನ ಸಿಸ್ಟರ್ಸು. ಅವರೆಲ್ಲ ಈ ಒಂದು 3-4 ದಿನದಿಂದ ಎಲ್ಲ ಇದೊಂದು ಫಂಕ್ಷನ್ ಹಾಲಿಗೆ ಬಂದು ಹೋಗಿ ಮಾಡಿ ಅರೇಂಜ್ಮೆಂಟ್ಸ್ಗಳನ್ನೆಲ್ಲ ನೋಡಿ ಖುಷಿಯಾಗಿ ಇಲ್ಲಿ ಒಂದು ಲಾಡ್ಜ್ ವಸತಿ ಒಂದು ಸೌಕರ್ಯ ಸಹ ಒಳ್ಳೆ ಉತ್ತಮ ಗುಣಮಟ್ಟದ್ದಾಗಿದ್ದು ಕ್ಲೀನ್ಲಿನೆಸ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫುಡ್ ಅಂತೂ ಇದು ನಾವು ಮಲೆನಾಡು ಭಾಗದವರಾಗಿದ್ದರಿಂದ ನಮಗೆ ಇಲ್ಲಿ ಫುಡ್ಡು ನಮ್ಮದೇ ಆದ ಒಂದು ಅಭಿರುಚಿ ಮತ್ತು ರುಚಿ ಇತ್ತು. ಅದನ್ನು ನಾವು ಹೆಗಡೆಯವರ ಹತ್ರ ಹೇಳಿದಾಗ ಅಗತ್ಯವಾಗಿ ನಾವು ನಿಮ್ಮ ರುಚಿಗೆ ಮತ್ತು ಅಭಿರುಚಿಗೆ ತಕ್ಕಂತೆ ಈ ಒಂದು ಫುಡ್ ಐಟಮ್ಸ್ ನೀವು ಮಾಡಿಕೊಡ್ತೀವಿ ಅಂತ ಹೇಳಿದಾಗ ನಾವು ಬೆಳಗ್ಗೆ ತಿಂಡಿ ಸಹ ಇಲ್ಲೇ ನಾವು ಮಾಡಿದ್ವಿ. ನಮ್ಮ ಬೀಗರ ಕಡೆಯಿಂದನೂ ಸಹ ನಮಗೆ ಈ ಒಂದು ಉತ್ತಮ ಪ್ರತಿಕ್ರಿಯೆ ದೊರೆಯಿತು. ಹಾಗೆ ನಮ್ಮ ಮನೆಯವರಿಂದನೂ ಸಹ ಉತ್ತಮ ಒಂದು ಪ್ರತಿಕ್ರಿಯೆ ದೊರೆತಿದ್ದಲ್ಲದೆ ಇಲ್ಲಿಗೆ ಬಂದ ಎಲ್ಲ ಅತಿಥಿಗಳು ಸಹ ಫುಡ್ಡಿನ ಗುಣಮಟ್ಟದ ಬಗ್ಗೆ ತುಂಬ ಹೊಗಳಿಕೆಯನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಇಲ್ಲಿ ಎಲ್ಲ ಸರ್ವಿಸ್ ಸ್ಟಾಫು ತುಂಬ ಹಾಸ್ಪಿಟಾಲಿಟಿಯಿಂದ ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಊಟವನ್ನು ಸಹ ಬಡಿಸುವ ರೀತಿಯೂ ಸಹ ನಮಗೆ ಮಲೆನಾಡಿಯವರವರಿಗೆ ಅವರ ಒಂದು ಶೈಲಿಗೆ ತಕ್ಕಂತೆ ಮನೆ ನೆಂಟರಿಗೆ ಕೊಟ್ಟಂಗೆ 2 ಸತಿ 3 ಸತಿ ಕೇಳಿ ಅಡುಗೆಯನ್ನು ಬಡಿಸಿ ಉತ್ತಮವಾದ ಒಂದು ನಮಗೆ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಒಂದು ಕುಟುಂಬ ಸಮೇತ ಹಾಗೂ ನನ್ನ ಪರಿವಾರದ ಸಮೇತ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾವುದು ರೇಟಿಂಗ್ಸ್ ಅಂದರೆ ನಾನೊಂದು ಅತ್ಯುತ್ತಮ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೇನೆ. 5 ಸ್ಟಾರ್ ರೇಟಿಂಗ್ನಲ್ಲಿದ್ದರೆ ನಾನು 5 ಸ್ಟಾರ್ ರೇಟಿಂಗ್ ಕೊಡೋಕ್ಕೆ ಇಷ್ಟಪಡ್ತೇನೆ. ಸ್ಪೆಷಲಿ ಐ ವಿಲ್ ಗಿವ್ ಬಿಗ್ ಅಪ್ಲಾಸ್ ಟು ಮಿಸ್ಟರ್ ಹೆಗ್ಡೆ. he has given tremendous and cooperation and also guidance regarding ನಮಗೆ ಗೊತ್ತಿರಲಿಲ್ಲ ಹೆಂಗೆ ಖರ್ಚು ಮಾಡಬೇಕು, ಯಾವುದಕ್ಕೆ ಖರ್ಚು ಮಾಡಬೇಕು, ಏನು ಎಂತ ಗೊತ್ತಿರಲಿಲ್ಲ. ಬ್ಲೈಂಡಾಗಿ ಬಂದಾಗ ನಮಗೊಂದು ಗೈಡೆನ್ಸ್ ಕೊಟ್ಟು ಹಿಂಗೆ ಮಾಡಿ ಸರ್, ಹಿಂಗೆ ಹೋಗಿ, ಹಿಂಗೆ ಇರುತ್ತೆ, ಡೆಕೋರೇಷನ್ ಹಿಂಗಿರುತ್ತೆ, ಈವೆಂಟ್ಸ್ ಹಿಂಗಿರುತ್ತೆ, ಕ್ಯಾಮ್ರಾಮೆನ್ ಆಗಲಿ, ವಿಡಿಯೋ ಆಗಲಿ ಎಲ್ಲದೂ ಸಹ ಒಂದು ಉತ್ತಮ ಒಂದು ಸೆಲೆಕ್ಷನ್ ಮಾಡಿ ನಮಗೆ ಅವರು ಮಾರ್ಗದರ್ಶಕವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ನಾನು ಪರ್ಸನಲಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ತಾವು ಸಹ ಈ ಒಂದು ಬ್ಯಾಂಕೆಟ್ ಹಾಲಿಗೆ ಇಲ್ಲಿ ಇನ್ನೊಂದಿದೆ ನಿಧಿ ಅಂತ, ಅದು ಇದಕ್ಕಿಂತ ಉತ್ತಮ ಗುಣಮಟ್ಟದ್ದು ಮತ್ತು ದೊಡ್ಡ ಪ್ರಮಾಣದ ಒಂದು ಫಂಕ್ಷನಿಗೆ ಇರತಕ್ಕಂಥದ್ದು. ಇದು ಸಾಧಾರಣ 300ರಿಂದ 350 ಜನ ಕೆಪಾಸಿಟಿ ಇರೋಂಥ ಒಂದು ಫಂಕ್ಷನ್ ಹಾಲು. ತಾವುಗಳು ಸಹ ಇಲ್ಲಿ ಒಮ್ಮೆ ಬಂದು ಇಲ್ಲಿ ತನಕ ಬರೆದಿದ್ದರೆ ಇಲ್ಲಿ ಒಂದು ಸತಿ ಬಂದು ತಮ್ಮಗಳ ಒಂದು ಫಂಕ್ಷನ್ ಮಾಡಿ ಇಲ್ಲಿಯ ಒಂದು ಆತಿಥ್ಯವನ್ನು ಸಹ ಅಥವಾ ಸರ್ವಿಸನ್ನು ಸಹ ತಾವು ನೋಡಿ ಮನದಟ್ಟು ಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ಪೆಷಲಿ ನಾನು ಹೆಗಡೆಯವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಅಮೋಘ್ ಅಂಥೇಳಿ. May 31st ರಿಸೆಪ್ಷನ್ ನನಗೆ ಇವೆಂಟ್ ಆರ್ಗನೈಸ್ ಬೇಕು ಅಂಥೇಳಿ ವೆಬ್ಸೈಟಲ್ಲಿ ಚೆಕ್ ಮಾಡ್ತಾ ಇದ್ದೆ. ಅವಾಗ ಪುನೀತ್ ಇವೆಂಟ್ಸ್ ಅಂತ ಒಂದು ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇದರಲ್ಲಿ ಇವ್ರ ಹತ್ರ ಇವ್ರ ಹೆಸರು, ನಿಮ್ಮ ಹೆಸರು ಮೆನ್ಷನ್ ಮಾಡುವ, ಸುಹಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ. ಸೊ ಫ್ರಮ್ ಸ್ಟಾರ್ಟಿಂಗ್ ಡೇ ಟಿಲ್ ಟುಡೇ ಈಚ್ ಆ್ಯಂಡ್ ಎವ್ರಿ ಏನು ಪಾಯಿಂಟ್ ಕೇಳಿದ್ರು ಸ್ಪಾಟ್ ಕ್ಲಿಯರೆನ್ಸ್ ಕೊಟ್ಟು ನೀಟಾಗೆಲ್ಲ ಆರ್ಗನೈಸ್ ಮಾಡ್ತಾಯಿದ್ರು. ಆಮೇಲೆ ಏನೇ ಎಕ್ಸ್ಟ್ರಾ ಬೇಕು ಅಂದ್ರೂ ತಕ್ಷಣ ಇದನ್ನು ಅರೇಂಜ್ ಮಾಡಿಬಿಟ್ಟು ಎಲ್ಲದನ್ನು ಬ್ಯಾಕಪ್ ಪ್ಲ್ಯಾನ್ಸ್ ಅಂತಲೂ ಎಲ್ಲ ಇತ್ತು, ಎಲ್ಲ ಮಾಡಿಕೊಟ್ರು. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು 5 ಸ್ಟಾರ್ ರೇಟಿಂಗ್ ಕೊಡ್ತೀನಿ. ಫುಡ್ ಅಂತೂ ಏನೂ ಇಲ್ಲ, ಹೈಜೀನು ಕೂಡ ತುಂಬ ಚೆನ್ನಾಗಿದೆ. ಆಮೇಲೆ ಕ್ಲೀನ್ಲಿನೆಸ್ ಆ್ಯಂಡ್
ಕ್ಲೀನ್ಲಿನೆಸ್ ಆ್ಯಂಡ್ ಡೆಕೋರೇಷನ್, ಸ್ಟೇಜ್ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿದೆ. ರೂಮ್ಸ್ ಕೂಡ ತುಂಬ ಕ್ಲೀನಾಗಿದೆ. ಆಮೇಲೆ ಓವರಾಲ್ ಐ ವಿಲ್ ಗಿವ್ 5 out of 5 ಸ್ಟಾರ್ ರೇಟಿಂಗ್. ನಮಸ್ತೆ, ಕೀರ್ತನ ಅಂತ ಹೇಳಿ. ಸೊ ಟುಡೇ ವಿ ಹ್ಯಾಡ್ ರಿಸೆಪ್ಷನ್ ಅರೇಂಜ್ಡ್, ಪೀಪಲ್ ನಿಯರ್ ಬೈ ದಾವಣಗೆರೆ ಆ್ಯಂಡ್ ದೆನ್ ರಿಲೇಟಿವ್ಸ್ ಕ್ಲೋಸ್ ಸರ್ಕಲ್ಸ್ ಅಂತ ಹೇಳಿ. ಆ್ಯಸ್ ಅಮೋಘ್ ಟೋಲ್ಡ್, ಪುನೀತ್ ಇವೆಂಟ್ಸ್ ಅಂತ ಹೇಳಿ. ಯಾ, ಐ ರಿಯಲಿ ಮಸ್ಟ್ ಅಪ್ರಿಷಿಯೇಟ್ ದ ಕ್ಲೆನ್ಲಿನೆಸ್ ದೇ ಮೇಂಟೈನ್, ದ ಹೈಜೀನ್ ಇರ್ಬೋದು, ಡೆಕೋರೇಷನ್ ಇರ್ಬೋದು, ವೆರಿ ಡೀಸೆಂಟ್, ಪ್ಲೆಸೆಂಟ್ ಇತ್ತು. We really enjoyed their organizing way of organizing, and I would like to thank the whole team basically. So thank you so much for organizing so beautifully. Thank you.